ಹಲೋ ಗೈಸ್, ಇವತ್ತು ಅಕ್ಟೋಬರ್ ಬೈಕರ್ಸ್ ಈವೆಂಟ್ ನಲ್ಲಿ ನಮ್ ಜೊತೆ ಇದ್ದಾರೆ ಕೀರ್ತಿ ಅವರು. ಇವರು ರೀಸೆಂಟ್ ಆಗಿ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಒಂದು ರೆಕಾರ್ಡ್ ಅನ್ನ ಮಾಡಿದ್ದಾರೆ. ರೆಕಾರ್ಡ್ ಮಾಡೋದಕ್ಕೆ ಏನು ಅವ್ರಿಗೆ ಸ್ಫೂರ್ತಿ ಕೊಟ್ಟಿದ್ದು, ಹಾಗೆ ಅವರು ಯಾವ ರೀತಿ ಒಂದು ರೆಕಾರ್ಡ್ ಅನ್ನ ಮಾಡಿದ್ರು ಅಂತ ನಾವು ತಿಳ್ಕೊಳ್ಳೋಣ ಅವ್ರ ಜೊತೆ. ಸರ್ ನಮಸ್ತೆ. ಸೊ ಈ ಒಂದು ರೀಸೆಂಟ್ ಆಗಿ ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಒಂದು ರೆಕಾರ್ಡ್ ಮಾಡಿದ್ರಿ ಅಂತ ಗೊತ್ತಾಯ್ತು. ಸೊ ನೀವು ಯಾವ ರೀತಿ ಮಾಡಿದ್ರಿ, ಯಾವ ಬೈಕ್ ನಲ್ಲಿ ರೈಡ್ ಮಾಡಿದ್ರಿ, ನೀವು ಎಲ್ಲಿವರೆಗೂ ಹೋಗಿದ್ರಿ, ಆ ಜರ್ನಿ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ. ನಮಸ್ತೆ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಕೀರ್ತಿ ಅಂತ, ವರ್ಕ್ ಮಾಡ್ತಿರೋದು HR ವರ್ಕ್ ಮಾಡ್ತೀನಿ. ಪ್ರೊಫೆಷನಲ್ ಒಂದು ಬೈಕರ್ ನಾನು. PFC ಇಲ್ಲಿ ಅರೌಂಡ್ 1 year ಇಂದ ಇದ್ದೀನಿ. 1 year ಇಂದ ನಂದು August 26th 2023 ಸುಮ್ಮನೆ ಒಂದು ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು ಕನ್ಯಾಕುಮಾರಿಗೆ ನಾನು ಪ್ಲಾನ್ ಹಿಡ್ಕೊಂಡೆ. IBRಗೆ ಫಸ್ಟ್ ಅಪ್ಲೈ ಮಾಡಿದ್ದೆ, ಅದಾದ್ಮೇಲೆ ಟ್ರೈ ಮಾಡಿದೆ. ಅರ್ಲಿ ಮಾರ್ನಿಂಗ್ 3:22ಗೆ ನಾನು ಬಿಟ್ಟೆ ಟುವರ್ಡ್ಸ್ ಕನ್ಯಾಕುಮಾರಿ. ರೀಚ್ ಆಗಿದ್ದು ಬಂದು 11:47ಗೆ. 2 minutes ಅಲ್ಲಿದ್ದೆ, ಫೋಟೋಸು ವಿಡಿಯೋಸ್ ತಗೊಂಡೆ. ರಿಟರ್ನ್ ಬ್ಯಾಂಗ್ಳೂರ್ ನೈಟ್ 9 o'clock ಬಂದಿದ್ದೀನಿ. ಓವರ್ ಆಲ್ ಜರ್ನಿ ಏನಂತ ಹೇಳಿದ್ರೆ, ಒಂದು ಮೇನ್ ಪೇಷನ್ಸ್ ಇರಬೇಕು, ಮಾಡಬೇಕು, ನಾವೇನೋ ಮಾಡಬೇಕು ಅಂತ. ನೆಕ್ಸ್ಟ್ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆರಾಮ್ಸೆ ಮಾಡ್ಬೋದು, ಯಾರಾದ್ರೂ ಅಷ್ಟೇ. ಮಾಡಬೇಕು ಅನ್ನೋ ಹಿಡ್ಕೊಂಡ್ರೆ, ಏನು ನಾನು ಮಾಡಲೇಬೇಕು, ನಾನೇನೋ ಸಾಧಿಸ್ಬೇಕು ಅಂತ ಮಾಡಿದ್ರೆ ಆರಾಮ್ಸೆ ಮಾಡ್ಬೋದು. ಪ್ಲಸ್ ಇವೆಂಟ್ ಓಡಿಸೋದ್ ಪ್ರಶ್ನೆ ಅಲ್ಲ, ಅದು ಓಡಿಸೋಕೆ ಒಂದು ಸ್ಟ್ಯಾಮಿನಾ, ಇನ್ನೊಂದು ಎನರ್ಜಿ ತುಂಬಾ ಬೇಕು. ನಾನು ಜಸ್ಟ್ ಓವರ್ ಆಲ್ ನನ್ನ ರೈಡಲ್ಲಿ ನಾನು ಇನ್ಕ್ಲೂಡಿಂಗ್ ಫುಡ್ ಏನು ಕನ್ಸ್ಯೂಮ್ ಮಾಡಿಲ್ಲ, ಓನ್ಲಿ ವಾಟರ್, ಲಿಕ್ವಿಡ್ ಐಟಮ್ ಅಷ್ಟೇ ಯೂಸ್ ಮಾಡಿರೋದು. ಸೊ ಈ ಒಂದು ಹೋಲ್ ಜರ್ನಿನಲ್ಲಿ ನೀವು ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗಿ ಮತ್ತೆ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದು ಚಾಲೆಂಜಿಂಗ್ ಅಂತ ಅನ್ಸಿದ್ದೇನು ನಿಮ್ಗೆ? ಮಾರ್ನಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೇನು ಅನ್ಸಿಲ್ಲ. ಕನ್ಯಾಕುಮಾರಿಗೆ ರೀಚ್ ಆಗೋ ತನಕ ನನಗೇನು ಅನ್ಸಿಲ್ಲ. ರಿಟರ್ನ್ ಬರೋಕಾರೆ ನನಗೆ ಫುಲ್ ಒಂದು ಹೆವಿ ಬಿಸಿಲು, ಅರೌಂಡ್ 30 to 31 ಡಿಗ್ರಿ ಬಿಸಿಲಿದೆ. ನಮ್ಗೆ ಅದು ಕೂರ್ಬೇಕಂದ್ರೆ ಅಷ್ಟು ಬಾಡಿ ಸ್ಟ್ರೈನ್ ಆಗ್ತಾನೆ ಇರುತ್ತೆ. ನಾವು ಅದನ್ನ ಆಗಲ್ಲ ಅಂತ ಬಿಟ್ರೆ ಆಗಲ್ಲ. ಚಾಲೆಂಜ್ ಅಂದ್ರೆ ಅದೇ, ನಮ್ಗೆ ಕೂತು ಓಡಿಸೋ ಪೇಷನ್ಸು, ಸ್ಟ್ಯಾಮಿನಾ, ಎನರ್ಜಿ ಕಂಪಲ್ಸರಿ ಇರ್ಲೇಬೇಕು, ಮಾಡಬೇಕು ಅಂತ. ಯಾಕಂತ ರೈಡ್ ಹೋಗ್ತಾ ಇರ್ತೀವಿ ನಾವು. ಈ ಕಡೆ ಸೌತ್ ಫಾರೆಸ್ಟ್ ಏರಿಯಾ ಓಡಿಸೋಕು, ಈ ಕಡೆ ಓಷನ್ ಕಡೆ ಓಡಿಸೋಕು ತುಂಬಾ ವ್ಯತ್ಯಾಸ ಇದೆ. ನಾವು ಕೆಳಗಡೆ ಹೋದಷ್ಟು ಬಿಸಿಲು, ಓಷನ್ ಕಡೆ ಸಮುದ್ರ ಕಡೆ ಹೋದಷ್ಟು ನಮ್ಗೆ ಬಿಸಿಲು ಜಾಸ್ತಿ ಇರುತ್ತೆ, ಗಾಳಿನೂ ಹಂಗೆ ಇರುತ್ತೆ. ನಮ್ಗೆ ಕೂತ್ಕೊಂಡು ಓಡ್ಸಕ್ ಆಗಲ್ಲ, ಬಾಡಿ ಲಿಕ್ವಿಡ್ ಕೇಳ್ತಾನೆ ಇರುತ್ತೆ. ನಾವು ಎಷ್ಟು 3 ಲೀಟರ್ 4 ಲೀಟರ್ 5 ಲೀಟರ್ಸ್ ಲಿಕ್ವಿಡ್ ಏನೇ ತಗೊಂಡ್ರು ಆಗಲ್ಲ, ಬಾಡಿ ಸ್ಟ್ರೈನ್ ಆಗ್ತಾನೆ ಇರುತ್ತೆ. ಏನಂತ ಹೇಳಿದ್ರೆ ಸ್ಟ್ಯಾಮಿನಾ ಬಿಲ್ಡ್ ಆಗಿರ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ಯಾರಾದ್ರೂ ಹೊಸದಾಗಿ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಏನ್ ಪ್ರೊಸೀಜರ್, ನೀವು ಯಾವ ತರ ಅಪ್ಲೈ ಮಾಡಿದ್ರಿ, ಹಾಗೆ ನಿಮ್ಗೆ ಇದನ್ನ ಐಡೆಂಟಿಫೈ ಮಾಡಿ ವೆರಿಫಿಕೇಶನ್ ಮಾಡಿ ಎಸ್ ರೆಕಾರ್ಡ್ ನ ನೀವು ಕ್ರಿಯೇಟ್ ಮಾಡಿದಿರೋ ಅಂತ ಕೊಡೋದಕ್ಕೆ ಏನ್ ಪ್ರೊಸೀಜರ್ ಎಲ್ಲ ಏನಿದೆ? ಇದು ನಿಮ್ಗೆ ವೆಬ್ಸೈಟ್ ಅಲ್ಲಿ ಬರುತ್ತೆ. ಫಸ್ಟ್ ಏನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ ಅದು ಓಪನ್ ಮಾಡಿದ್ರೆ, ವೆಬ್ಸೈಟ್ ಗೂಗಲ್ ಅಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ. ಅದರಲ್ಲಿ ಅಪ್ಲಿಕೇಶನ್ ಅಪ್ಲೈದ್ ಇರುತ್ತೆ. ಅದ್ ಮಾಡಿ ಫಸ್ಟ್ ಇನ್ಫಾರ್ಮ್ ಮಾಡಬೇಕು. ಅವರೊಂದು ಎಲ್ಲ ನಮ್ದು ಆಧಾರ್ ಕಾರ್ಡ್ ಎಲ್ಲ ಪ್ರೊಸೀಜರ್ ಚೆಕ್ ಮಾಡಿ ಅಪ್ಲಿಕೇಶನ್ ID ಕೊಡ್ತಾರೆ. ಕೊಟ್ಟೆ ಅದು ನಮ್ಮ ಹತ್ರ ಇರುತ್ತೆ. ನಾವು ಇವೆಂಟ್ ಎಲ್ಲಿ ನಮ್ದೇನು ಅಟೆಂಪ್ಟ್ ಇರುತ್ತೋ ಅದು ಮುಗಿಸ್ಕೊಂಡ್ಬಂದು ಅದಕ್ಕೆ ಅದರದೇ ಆದ ಡಾಕ್ಯುಮೆಂಟ್. ಇವಾಗ ನಂದು ಬಂದ್ಬಿಟ್ಟು ಟ್ರಾವೆಲಿಂಗ್ ಮಾಡಿದ್ದು, ಕೆಲವ್ರು ಬೇರೆ ಬೇರೆ ತರ ಮಾಡ್ತಾರೆ. ಟ್ರಾವೆಲಿಂಗ್ ಬಂದು ಏನ್ ನಮ್ಗೆ ಪಿಕ್ಚರ್ಸ್, ನಂದು ಚಿಕ್ಕ ಇವೆಂಟು, ಹಂಗಾಗಿ ನನಗೆ ಜಾಸ್ತಿ ಪ್ರೂಫ್ ಏನು ಕೇಳಿಲ್ಲ ಅವರು. ಇನ್ನೊಂದು ಪೆಟ್ರೋಲ್ ಬಿಲ್ಸ್ ಕೊಟ್ಟು ಸಬ್ಮಿಟ್ ಮಾಡಿದ್ದೀನಿ. ಪ್ಲಸ್ ಫೋಟೋಸು, ಕಾರ್ಡ್ ಸ್ವೈಪ್ ಮಾಡಿರೋದು ಅದು ಸಬ್ಮಿಟ್ ಮಾಡಿದ್ದೀನಿ. ಅದು ಅಪ್ಲೈ ಮಾಡಿ ಅದು ಓಕೆ ಡನ್ ಇತ್ತು ಅಂದ್ರೆ ಇಮಿಡಿಯೇಟ್ ಅವರು ರೆಕಗ್ನೈಸ್ ಅವರೇ ಮಾಡ್ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಕ್ವೆರೀಸ್ ಇತ್ತು ಅಂದ್ರೆ ಅವರೇ ಕಾಲ್ ಬ್ಯಾಕ್ ಮಾಡಿ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅವ್ರು ತಗೊಂತಾರೆ. ಓಕೆ, ನೀವು ಕಂಪ್ಲೀಟ್ ಮಾಡಿದಂತ ರೈಡು ಎಷ್ಟು ಅವರ್ ಲಾಂಗ್ ಜರ್ನಿ, ಮತ್ತೆ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಬೆಂಗಳೂರು ಟು ಕನ್ಯಾಕುಮಾರಿ. ಸೊ ಇದು ಎಷ್ಟು ಗಂಟೆನಲ್ಲಿ ನೀವು ಎಷ್ಟು ಬ್ರೇಕ್ಸ್ ನ ತಗೊಂಡಿದ್ರಿ ಅಂತ ಏನಾದ್ರು ನಿಮ್ಗೆ ನೆನಪಿದ್ಯಾ? ಮಾರ್ನಿಂಗ್ 3:22ಗೆ ಕರೆಕ್ಟ್ ಬ್ಯಾಂಗ್ಳೂರ್ ಮತ್ತೆ ತಮಿಳ್ನಾಡು ಬಾರ್ಡರ್ ಇದೆಯಲ್ಲ ನಮ್ದು ಟೋಲು, ಅಲ್ಲಿಂದ ಸ್ಟಾರ್ಟ್ ಇದ್ದು. 3:32ಗೆ ಬೆಳಗಿನ ಜಾವ ಸ್ಟಾರ್ಟ್ ಮಾಡಿದ್ದು. ಎವ್ರಿ 100 kilometers ನಾನು ಬ್ರೇಕ್ ಕೊಟ್ಟಿದ್ದೀನಿ. 2 minutes, ಜಾಸ್ತಿ ಅಲ್ಲ, 2 minutes ಅಷ್ಟೇ ಕೊಟ್ಟಿದ್ದು ನಾನು ಬ್ರೇಕು. ಪ್ಲಸ್ ನಂದು ಡಾಮಿನರ್ 400 ಅಲ್ಲಿ ಓಡಿಸಿದ್ದು, ಬಜಾಜ್ ಡಾಮಿನರ್ 400 ಅಲ್ಲಿ ಓಡಿಸಿದ್ದು. 250 kilometers ಒಂದು ರಿಫಿಲ್ ಆಗ್ತಾ ಇತ್ತು ಟ್ಯಾಂಕು. ಅದೇ ಎವ್ರಿ 100 kilometers 2 minutes ಬ್ರೇಕ್ ಕೊಟ್ಟಿದ್ದೀನಿ. ಬ್ರೇಕ್ ಜಾಸ್ತಿ ಕೊಟ್ಟಿಲ್ಲ, ಹೋಗೋಕರಷ್ಟೇ. ಕರೆಕ್ಟ್ 8 hour 15 minutes ನಾನು ರೀಚ್
ಕನ್ಯಾಕುಮಾರಿ. ರಿಟರ್ನ್ ಬರೋಕರೆ ನನಗೆ ಚಾಲೆಂಜಿಂಗ್ ಅಂದ್ರೆ ಅದೇ ರಿಟರ್ನಿಂಗ್. ಯಾಕೆಂದ್ರೆ ಮೇನ್ ಬಿಸಿಲು, ಆಮೇಲೆ ಸೇಲಂ ಬಂದಾಗ ನನಗೆ ಟ್ರಾಫಿಕ್ ಆಗ್ಬಿಡ್ತು. ಸೇಲಂ ಹೊಸೂರು ನಾನು ದಾಟೋಷ್ಟಕ್ಕೆ ನನಗೆ ಒನ್ ಅಂಡ್ ಹಾಫ್ ಅವರ್ ನನಗೆ ಅಲ್ಲಿ ವೇಸ್ಟ್ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ನಂದು ರೆಕಾರ್ಡ್ ಟೈಮಿಂಗ್ಸ್ ಬಂದು 16 ಇರೋದು. ನನ್ನ ಬುಕ್ಕಲ್ಲಿ ರೆಕಾರ್ಡ್ ಆಗಿರೋದು ಬಂದು 17 hours 31 minutes ಹೋಲ್ ರೆಕಾರ್ಡು. ಅರೌಂಡ್ 5 full tanks ಪೆಟ್ರೋಲ್ ಹಾಕ್ಸಿದ್ದೀನಿ. ಫುಲ್ ಟ್ಯಾಂಕ್ಸ್ 5 times. ಸೊ ಇವಾಗ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ರು ರೈಡರ್ ಒಂದು ಬೈಕ್ ರೆಕಾರ್ಡ್ ನ ಕ್ರಿಯೇಟ್ ಮಾಡಬೇಕು ರೈಡಿಂಗ್ ಅಲ್ಲಿ ಅಂತ ಅಂದ್ರೆ ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಹಾಗೇನೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ರೈಡರ್ಸ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ನಾನು 2013 ಇಂದ ನನ್ನ ಬೈಕ್ ರೈಡ್ ನನ್ನ ಪ್ಯಾಷನ್. ನಾನು ಸೋಲೋ ರೈಡರ್ಸು, ನನ್ನ ಗ್ರೂಪ್ ಅಲ್ಲೇ 1 year ಇಂದ ಇರೋದು. ಬಟ್ ನಾನು ಇಂಥ ಇವೆಂಟ್ಗೂ ನಾನು ಬರ್ತಾ ಇರೋದು ಇದು 4th ಇವೆಂಟ್ ಅಷ್ಟೇ. ನಾನು ಬೇರೆ ಎಲ್ಲೂ ಇವೆಂಟ್ಗೂ ಬರ್ತಾ ಇದ್ದಿಲ್ಲ. ಇವೆಂಟ್ ಓಕೆ, ನನ್ ಖುಷಿ ಆಗುತ್ತೆ, ಎಲ್ಲ ಬೈಕರ್ಸ್ ಇರ್ತಾರೆ, ಅದ್ ನೋಡಕ್ಕೆ ಒಂಥರ ಖುಷಿ ಜಾಸ್ತಿ. ಬೈಕ್ಗಳು ನೋಡಕ್ಕೆ, ಪ್ಲಸ್ ಮೆಂಬರ್ಗಳನ್ನ ನೋಡಕ್ಕೆ, ಮಾತಾಡ್ಸಕ್ಕೆ, ಹೊಸಬ್ರು ಪರಿಚಯ ಆಗ್ತಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್. ಈ ಫೀಲ್ಡ್ ಅಲ್ಲೇ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಒಂದು ಚಿಕ್ಕದಿರ್ಬೋದು, ಒಂದು ಸ್ಟ್ಯಾಂಡ್ ತೆಗಿಯೋದ್ರಿಂದ ಹಿಡಿದು ಗಾಡಿ ಸ್ಟಾರ್ಟ್ ಮಾಡಿ ಮೂವಿಂಗ್ ಅಲ್ಲಿರೋದು ಎಲ್ಲದು ಒಬ್ರು ಹೇಳೋದು, ಅದು ನಮ್ಗೆ ಅದು ಪಾಠ ಇದ್ದಂಗಿರುತ್ತೆ. ಇದ್ರಲ್ಲೇ ನಾನೇ ಕಿಂಗು, ನಾನೇ ಇದು ಅಂತ ಹೇಳಿದ್ರೆ ಯಾರು ಇರಕ್ಕಾಗಲ್ಲ. ಯಾಕೆ ಒಂದು ಚಿಕ್ಕ ಕಲ್ ಸಾಕು ಒಬ್ಬ ಮನುಷ್ಯನ ಎಲ್ಲಿ ಬೇಕಾದ್ರೆ ತಗೊಂಡೋಗಿ ನಿಲ್ಸರ್. ಮಾಡ್ಬೋದು ಬ್ರೋ, ಯಾರಾದ್ರೂ ಇವೆಂಟ್ ಏನೋ ರೆಕಾರ್ಡ್ ಮಾಡ್ಬೇಕಾ ಮಾಡ್ಬೋದು. ಬಟ್ ಏನಂದ್ರೆ ಅವ್ರಿಗೆ ಒಂದು ವಿಲ್ ಪವರ್ ಇರ್ಬೇಕು, ಮಾಡ್ಬೇಕು ಅನ್ನೋ ಛಲ ಇದ್ರೆ ಖಂಡಿತ ಮಾಡ್ಬೋದು. ನನ್ಕಿಂತ ಬೆಸ್ಟ್ ಟೈಮಿಂಗ್ಸ್ ಅಲ್ಲಿ ಹೊಡಿಬೋದು. ನಾನೇ 100%. ಗಾಡಿ ಯಾವ್ದು ಮುಖ್ಯ ಅಂತಲ್ಲ. ಕೆಲವರು ಹೇಳ್ತಾರೆ ಸೂಪರ್ ವೆಹಿಕಲ್ ಮಾಡಿದವರು ಇದಾರೆ, ಚಿಕ್ಕ ಗಾಡಿಯಲ್ಲೂ ಮಾಡಿದಾರೆ, ದೊಡ್ಡ ಗಾಡಿಯಲ್ಲೂ ಮಾಡಿದಾರೆ, ಸೈಕಲ್ ಅಲ್ಲೂ ಮಾಡಿದಾರೆ. ಬಟ್ ಏನಂತ ಹೇಳಿದ್ರೆ ಅವ್ರು ಮಾಡ್ಬೇಕು ಅನ್ನೋ ಛಲ ಇರ್ಬೇಕು ಅಷ್ಟೇ. Thank you so much for your time. Thank you so much for watching. Go and follow Mr. Kirti. The link is in the bio.